ಪ್ರೇಸ್ ದ ಲಾರ್ಡ್. ನಿಮ್ಮ ನಂಬಿಕೆ ಎಲ್ಲ ಕಳ್ಕೊಂಡಿದ್ದೀರಾ? ಯಾರನ್ನು ನಂಬಬೇಕು, ಹೇಗೆ ನಂಬಬೇಕು? ಒಬ್ಬರ ಮೇಲೆ ನಂಬಿಕೆ ಇಟ್ಟು ಮೋಸ ಹೋಗಿದ್ದೀರಾ? ಯೋಚನೆ ಮಾಡ್ತಿದ್ದೀರಾ? ಬೇಜಾರಲ್ಲಿದ್ದೀರಾ? ಕಣ್ಣೀರಲ್ಲಿದ್ದೀರಾ? ಸ್ನೇಹಿತರಾಗಿರ್ಬೋದು, ನಿಮ್ಮ ಬಂಧು ಬಳಗ ಆಗಿರ್ಬೋದು, ನಿಮ್ಮ ಒಡಹುಟ್ಟಿದವರಾಗಿರ್ಬೋದು, ತಂದೆ ತಾಯಿ ಆಗಿರ್ಬೋದು, ಒಬ್ಬರ ಮೇಲೆ ಅಧಿಕವಾಗಿ ಒಂದು ನಂಬಿಕೆ ಇಟ್ಟು ಇವ್ರನ್ನ ನಂಬಿಕೆ ಉಳಿಸ್ಕೊಂಡಿಲ್ವಲ್ಲ ಅನ್ನೋ ಒಂದು ಪ್ರಶ್ನೆಗಳಲ್ಲಿ ಕೂತಿದ್ದೀರಾ? ಯಾರನ್ನಪ್ಪ ನಾನು ನಂಬೋದು ಅನ್ನೋ ಒಂದು ಯೋಚನೆಯಲ್ಲಿ ಒಂದು ಪ್ರಶ್ನೆಗಳ ಮಧ್ಯೆ ಕೂತಿದ್ದೀರಾ? ಯೋಚನೆ ಮಾಡಬೇಡಿ. ಇವತ್ತು ನಿಮಗೊಂದು ನಿಜವಾದ ಮಾತು ನಾನು ಹೇಳ್ತೀನಿ. ನೀವು ಮನುಷ್ಯರ ಮೇಲೆ ನಂಬಿಕೆ ಇಡೋದಕ್ಕಿಂತ ದೇವರ ಮೇಲೆ ನಂಬಿಕೆ ಇಡಿ. ನೀವು ಎಂಥದ್ದೇ ಪರಿಸ್ಥಿತಿಯಲ್ಲಿರ್ಬೋದು, ಎಂಥದ್ದೇ ಒಂದು ಹೋರಾಟದಲ್ಲಿರ್ಬೋದು, ಎಂಥದ್ದೇ ಒಂದು ಸ್ಥಿತಿಯಲ್ಲಿರ್ಬೋದು, ಕಣ್ಣೀರಲ್ಲಿರ್ಬೋದು, ಅನಾರೋಗ್ಯದಲ್ಲಿರ್ಬೋದು, ನಮ್ಮ ದೇವರ ಮೇಲೆ ನೀವು ಅಧಿಕವಾದ ನಂಬಿಕೆಯನ್ನು ನೀವು ತೋರಿಸುವಾಗ, ಮನುಷ್ಯರ ಮೇಲೆ ನೀವು ತೋರಿಸಿದ ನಂಬಿಕೆಗಿಂತ ನೀವು ದೇವರ ಮೇಲೆ ನಿಮ್ಮ ನಂಬಿಕೆಯನ್ನು ನೀವು ತೋರಿಸುವಾಗ ನಿಮಗೆ ಯಾವ ಒಂದು ಬೇಜಾರಾಗೋದಿಲ್ಲ, ಕಷ್ಟ ಆಗೋದಿಲ್ಲ. ಸತ್ಯವೇದದಲ್ಲೇ ನಾವು ಒಂದು ಉದಾಹರಣೆಯಾಗಿ ನಿಮ್ಮ ಮುಂದೆ ಕೊಡಬೇಕಾದ್ರೆ, ಮೋಶೆ ಐಗುಪ್ತ ಜನರನ್ನು ಕಾನಾನ್ ದೇಶಕ್ಕೆ ನಡೆಸುವಾಗ ಮುಂದೆ ಅವರಿಗೆ ಒಂದು ತಡೆಯಾಗಿ ನಿಂತಿತ್ತು. ಹಿಂದೆ ತಿರುಗಿ ನೋಡುವಾಗ ಫರೋನ ಸೇನೆ ಹೇಗಪ್ಪ ಇದರ ಮುಂದೆ ಹೇಗಪ್ಪ ನಾವು ಹೋಗೋದು ಅನ್ನೋ ಒಂದು ಪ್ರಶ್ನೆಯಲ್ಲಿ ನಂಬಿಕೆ ಕಳೆದುಕೊಂಡ ಒಂದು ಪರಿಸ್ಥಿತಿಯಲ್ಲಿ ಅವರಿರುವಾಗ, ಯಾರು ನಮ್ಮ ಸಹಾಯಕ್ಕೆ ಬರ್ತಾರೆ ಅಂತೇಳಿರುವ ಜನರೆಲ್ಲ ಗುಣಗುಟ್ಟುತ್ತಿರುವಾಗ, ಹಿಂದೆ ತಿರುಗಿ ನೋಡುವಾಗ ಫರೋಹನ ಸೇನೆ ಹಿಂದೆ ಹೋದರೆ ಅವರ ಜೀವನವನ್ನು ಕಳೆದುಕೊಳ್ಳುತ್ತಿದ್ರು. ಆದರೆ ಮುಂದೆ ಹೋಗೋದಕ್ಕೆ ಅವರಿಗೆ ಎಲ್ಲೂ ದಾರಿ ಕಾಣಲಿಲ್ಲ. ಯಾಕಂದರೆ ಅದು ಕೆಂಪು ಸಮುದ್ರ, ದೊಡ್ಡದೊಂದು ಸಮುದ್ರವಾಗಿತ್ತು. ಅದನ್ನು ದಾಟಿನೇ ಅವರ ಮುಂದಿನ ಪ್ರಯಾಣ ಅವರು ಮಾಡಬೇಕಾಗಿತ್ತು. ಈಗ ಎಲ್ಲರೂ ನಂಬಿಕೆ ಕಳೆದುಕೊಂಡು ಇರುವಾಗ ಮೋಶೆ ದೇವರನ್ನು ದೃಷ್ಟಿಸಿ ನೋಡುವಾಗ, ದೇವರನ್ನು ಒಂದು ಪ್ರಶ್ನೆ ಮಾಡುವಾಗ, ದೇವರು ಅಲ್ಲಿ ಮಾರ್ಗ ಇಲ್ಲದೆ ಇರುವ ಒಂದು ಜಾಗದಲ್ಲಿ ದೇವರು ಮಾರ್ಗವನ್ನು ಏರ್ಪಡಿಸಿಕೊಟ್ಟನು. ಕೆಂಪು ಸಮುದ್ರವನ್ನೇ ವಿಭಾಗ ಮಾಡಿ ಐಗುಪ್ತ ಜನರನ್ನು ಅದರ ಮೂಲಕ ಆತನು ನಡೆಸಿದನು. ನಿಮ್ಮ ಜೀವನಗಳಲ್ಲಿ ಕೂಡ ಮಾರ್ಗ ಇಲ್ಲದೆ ಇರುವ ಒಂದು ಪರಿಸ್ಥಿತಿಯಲ್ಲಿದ್ದೀರಾ? ಎಲ್ಲ ಇದು ನಡೆಯೋದಿಲ್ವ ನನ್ನ ಜೀವನದಲ್ಲಿ? ಈ ಕಾರ್ಯ ನನ್ನ ಜೀವನದಲ್ಲಿ ನಡೆಯುತ್ತಾ? ನನ್ನ ಮದುವೆ ನನ್ನ ಜೀವನದಲ್ಲಿ ನಡೆಯುತ್ತಾ? ನನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತೀನ? ಎಲ್ಲದರಲ್ಲೂ ನೀವು ನಂಬಿಕೆ ಕಳೆದುಕೊಂಡು ಒಂದು ಪ್ರಶ್ನೆಗಳ ಮಧ್ಯದಲ್ಲಿ ನೀವು ಕೂತಿರುವುದಾದರೆ ನೋಡಿ ಹೇಳುತ್ತೇನೆ, ನೀವು ನಂಬಿಕೆ ಕಳೆದುಕೊಂಡಿರುವ ಸ್ಥಿತಿಯಲ್ಲಿ ನೀವು ದೇವರನ್ನು ನೋಡಿ ಕೂಗುವಾಗ, ದೇವರನ್ನು ನೋಡಿ ಕರೆಯುವಾಗ ಒಂದೇ ಒಂದು ಮಾತು ಸಾಕು. ಅಪ್ಪ, ನನ್ನ ಸ್ಥಿತಿ ಇದು, ಎಸೆಯ ನನ್ನ ಪರಿಸ್ಥಿತಿ ಇದು, ಎಸೆಯ ನನ್ನ ಮಾರ್ಗವನ್ನು ತೋರಿಸು ಅನ್ನುವಾಗ ದೇವರು ನಿಮಗೆ ಮಾರ್ಗವನ್ನು ತೋರಿಸುವವನಾಗಿದ್ದಾನೆ. ಅದು ಎಂಥದ್ದೇ ನಂಬಿಕೆ ಕಳೆದುಕೊಂಡಿರುವ ಪರಿಸ್ಥಿತಿ ಆಗಿರಬಹುದು, ಯಾರ ಬಳಿ ಹೇಳಿಕೊಳ್ಳೋದಕ್ಕೆ ಅಸಾಧ್ಯವಾಗಿರುವ ಒಂದು ಪರಿಸ್ಥಿತಿಯಲ್ಲಿ ನೀವು ಇರಬಹುದು. ಚಿಂತೆ ಮಾಡಬೇಡಿ, ಯೋಚನೆ ಮಾಡಬೇಡಿ. ನೀವು ಹೇಗೆ ಒಂದು ಮನುಷ್ಯರ ಮೇಲೆ ನಂಬಿಕೆ ಇಡುತ್ತೀರೋ, ಹೇಗೆ ಒಂದು ಸ್ನೇಹಿತನ ಬಳಿ ನೀವು ನಂಬಿಕೆ ಇಟ್ಟು ಆತನ ಬಳಿ ನೀವು ಎಲ್ಲವನ್ನು ನೀವು ಹಂಚಿಕೊಳ್ತೀರೋ, ಹಾಗೆ ನಮಗೂ ಒಬ್ಬ ಸ್ನೇಹಿತನಿದ್ದಾನೆ. ಆ ಸ್ನೇಹಿತನ ಬಳಿ ಯಾವ ಸಂಕೋಚವಿಲ್ಲದೆ, ಯಾವ ಒಂದು ಯೋಚನೆ ಇಲ್ಲದೆ ಸಂಪೂರ್ಣವಾಗಿ ಆತನನ್ನು ನಂಬಿ ನೋಡಿ, ನಿಮ್ಮ ಜೀವನದಲ್ಲಿ ಅತಿಶಯಗಳನ್ನು, ಅದ್ಭುತ ಕಾರ್ಯಗಳನ್ನು ನೀವು ನೋಡುತ್ತೀರಾ. ಹಲ್ಲೆಲೂಯಾ. ಮಾರ್ಗ ಇಲ್ಲದೆ ಇರುವ ಒಂದು ಸ್ಥಳದಲ್ಲಿ ನಮ್ಮ ದೇವರು ನಮಗೆ ಮಾರ್ಗವನ್ನು ಮಾಡಿಕೊಡುವ ದೇವರು. ಮೋಶೆಗೂ ಐಗುಪ್ತ ಜನರಿಗೆ ಮಾರ್ಗ ಇಲ್ಲದೆ ಇರುವ ಸ್ಥಳದಲ್ಲಿ ಮಾರ್ಗವನ್ನು ಮಾಡಿಕೊಟ್ಟ ದೇವರು ನಮ್ಮ ಜೀವನಗಳಲ್ಲಿಯೂ ಕೂಡ ಮಾರ್ಗವನ್ನು ತೆರೆಯುವುದಕ್ಕೆ ಶಕ್ತನಾಗಿದ್ದಾನೆ. ನೀವೇನು ಮಾಡಬೇಡಿ, ಆತನನ್ನು ನಂಬಿ ಸಾಕು. ನೀವೇನು ತುಂಬಾ ಕಷ್ಟಪಡಬೇಕು ಅನ್ನೋದೆಲ್ಲ ಏನಿಲ್ಲ. ಆತನ ಮೇಲೆ ನಿಮ್ಮ ನಂಬಿಕೆಯನ್ನು ಹಾಕಿ, ಹೇಗೆ ಯೋಬನು ದೇವರನ್ನು ಸಂಪೂರ್ಣವಾಗಿ ನಂಬಿದನೋ, ಆತನ ಎಲ್ಲವನ್ನು ಕಳೆದುಕೊಂಡಾಗಲೂ ಹೇಗೆ ಯೋಬನು ದೇವರನ್ನು ನಂಬಿಕೆಯಲ್ಲಿ ಆತನು ಅವನ ಜೀವನವನ್ನು ನಡೆಸಿಕೊಂಡು ಬಂದನೋ, ಹಾಗೆ ದೇವರು ನೀವು ಸಂಪೂರ್ಣವಾಗಿ ನಂಬಿ ನೋಡಿ, ನಿಮ್ಮ ಜೀವನಗಳೆಲ್ಲವೂ ಒಳ್ಳೆಯದಾಗುತ್ತೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.